ನಮ್ಮ ದೇಶದಲ್ಲಿ ಥರ್ಡ್ ರಿಚೆಸ್ಟ್ ಸಿಟಿ ಆಗಿರುವಂತ ಬೆಂಗಳೂರಿನಲ್ಲಿ ಕುಡಿಯೋಕೆ ನೀರಿಲ್ಲ. ಅಲ್ಲಿರುವಂತ ಒಂದು ಪ್ರಜೆಗಳು ಬಾತ್ರೂಮ್ಗೂ ಕೂಡ ನೀರಿಲ್ದಿರ ಪಕ್ಕದಲ್ಲಿರುವಂತ ಒಂದು ಮಾಲ್ಸ್ ಗಳನ್ನ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಕರ್ನಾಟಕ ಗೌರ್ಮೆಂಟ್ ಹೇಳ್ತಿರುವಂತದ್ದು ಈ ವರ್ಷ ಜಾಸ್ತಿ ಮಳೆ ಆಗಿಲ್ಲ, ಅಂದ್ರೆ ಮಳೆನೇ ಆಗಿಲ್ಲ, ಅದರಿಂದ ಈ ಒಂದು ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಸುಳ್ಳು. ಬ್ಯಾಂಗ್ಳೂರ್ನಲ್ಲಿ ನೀರ್ ಇಲ್ದಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅನ್ಪ್ಲಾನೆಡ್ ಅರ್ಬನೈಸೇಷನ್. 1961ರಲ್ಲಿ ಬ್ಯಾಂಗ್ಳೂರ್ನಲ್ಲಿ 262ಕ್ಕಿಂತ ಜಾಸ್ತಿ ಲೇಕ್ಸ್ ಇದ್ವು. ಇವಾಗ 2024 ನಲ್ಲಿ 81 ಲೇಕ್ಸ್ ಮಾತ್ರ ಇರುವಂತದ್ದು. ಆಲ್ಮೋಸ್ಟ್ 180ಕ್ಕಿಂತ 190 ಲೇಕ್ಸ್ ಗಳನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕಂಪ್ಲೀಟ್ ಆಗಿ ಮುಚ್ಚಾಕ್ಬಿಟ್ಟು ಬಿಲ್ಡಿಂಗ್ಸ್ ನ ಎದ್ದೇಳಿಸಿದ್ದಾರೆ. ಮಿಕ್ಕಿರುವಂತ ಒಂದು ಲೇಕ್ಸ್ ಗಳನ್ನು ಕೂಡ ಸೀವೇಜ್ ವಾಟರ್ ಆಗಿ ಕೆಮಿಕಲ್ ನ ಬಿಟ್ಟು ಪೊಲ್ಯೂಟ್ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಮರಗಳು ಇರಬೇಕಾಗಿರುವಂತ ಒಂದು ಜಾಗದಲ್ಲಿ ಬಿಲ್ಡಿಂಗ್ಸ್ ಗಳಿದಾವೆ. ಒಂಥರ ಕಾಂಕ್ರೀಟ್ ಜಂಗಲ್ ಆಗಿದೆ ಬೆಂಗಳೂರು. ಬ್ಯಾಂಗ್ಳೂರ್ನಲ್ಲಿ ಫ್ಲಡ್ಸ್ ಬರಕ್ಕೂ ಕೂಡ ಕಾರಣ ಏನಪ್ಪಾ ಅಂದ್ರೆ ಮಳೆ ನೀರು ಬಂತು ಅಂದ್ರೆ ಅದು ಹೋಗಕ್ಕೆ ಜಾಗನೇ